ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಹಳೆ ಕಾಲದ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ, ನಮ್ಮ ಅಜ್ಜಿಯಂದರು ಮಾಡ್ತಕ್ಕಂಥ ಈ ರೆಸಿಪಿನ ಇವಾಗ ಮಾಡೋದು ತುಂಬ ಕಡಿಮೆ ಆಗಿದೆ. ಹೀಗೆ ಆರೋಗ್ಯಕರವಾಗಿ ಒಂದು ಸಾರಿ ಈ ರೆಸಿಪಿನ ಮಾಡಿ ನೋಡಿರಿ. ಇದಕ್ಕೆ ಇಲ್ಲಿ ನಾನು ಒಂದು 1/4 kg ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಒಂದು ಒಣ ಬಟ್ಟೆಯಿಂದ ಒರೆಸಿ ತೊಗೊಳ್ರಿ, ಯಾಕಂದರೆ ಇದರಲ್ಲಿ ನೀರಿನ ಅಂಶ ಇರಬಾರ್ದು. ಸ್ವಲ್ಪ ಇದನ್ನು ಡ್ರೈ ಆಗೋಕ್ಕೆ ಬಿಡೋಣ. ಇಲ್ಲಿ ನೋಡ್ರಿ, ಹಾಗಾದರೆ ಹೇಗೆ ಮಾಡೋದು ಅಂತ ಈ ರೆಸಿಪಿ ನೋಡ್ಕೊಳ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ಸಿಂದ ನಮಗೆ ಒಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ನೋಡಿರಿ, ಈ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಈ ರೆಸಿಪಿನ ಮಾಡೋದಿರುತ್ತೆ. ಇದಕ್ಕೆ ಬೆಂಡೆಕಾಯಿ ಲೊಡಗ ಅಂತ ಹೇಳ್ತಾರೆ. ನೋಡಿರಿ, ಹೇಗೆ ಮಾಡೋದಂತ ನೋಡ್ಕೊಳ್ರಿ. ತುಂಬ ರುಚಿಯಾಗಿರುತ್ತೆ. ಬಿಸಿ ಅನ್ನಕ್ಕೆ, ಚಪಾತಿಗೆ, ಜೋಳದ ರೊಟ್ಟಿಗೆ ಮತ್ತು ಮುದ್ದೆಗೆ ಬೆಸ್ಟ್ ಕಾಂಬಿನೇಷನ್ ಇದು. ಇದನ್ನು ಮಾಡೋದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ. ನೋಡಿರಿ, ಇಲ್ಲಿ 1 ಕಪ್ಪಷ್ಟು ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಂದರೆ ನಾವು ಬಜ್ಜಿ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ವ, ಅದೇ ಹಿಟ್ಟು ಇದು. ಮತ್ತು ಬೆಂಡೆಕಾಯಿ ನೋಡಿರಿ, ಸ್ವಲ್ಪ ಎಳಿದಾಗಿರುವಂಥ ಬೆಂಡೆಕಾಯನ್ನ ಯೂಸ್ ಮಾಡಿರಿ, ಅಂದರೆ ಚೆನ್ನಾಗಿರುತ್ತೆ. ತುಂಬ ಬೀಜ ಇರಬಾರ್ದು, ಎಳೆದಾದಂಥ ಈ ಬೆಂಡೆಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಸಣ್ಣಗೆ ಕಟ್ ಮಾಡಿ ತೊಗೊಂಬರೋಣ. ಇಲ್ಲಿ ನೋಡಿರಿ, ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ತುಂಬ ದಪ್ಪಗೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಈ ರೀತಿ ಕಟ್ ಮಾಡಿ ತೊಗೊಳ್ರಿ. ನಾವು ಫ್ರೈ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಲ್ವ, ಆ ರೀತಿಯೇ ಕಟ್ ಮಾಡಬೇಕು. ಇದು ಪಲ್ಯನೂ ಅಲ್ಲ ನೋಡಿರಿ, ಸಾಂಬಾರು ರೀತಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇಲ್ಲಿ ಮಸಾಲೆಗೆ ಅಂದರೆ ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಖಾರನ ಬಳಸ್ತಾ ಇದ್ದೀನಿ. ನೋಡಿರಿ, ಖಾರಕ್ಕೆ ತಕ್ಕಷ್ಟು ಒಂದು 10 ರಿಂದ 12 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ಒಂದು ಚಿಟಿಕೆ ಉಪ್ಪು ಹಾಕಿ ಇದನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕಿ ನೈಸಾಗಿ ಗ್ರೈಂಡ್ ಮಾಡಿರಿ. ನೀವು ಹಸಿಮೆಣ್ಸಿನ್ಕಾಯಿ ಖಾರ ತಿನ್ನಲ್ಲ ಅನ್ನೋರು ಅಚ್ಚ ಖಾರದ ಪುಡಿನೂ ಬಳಸ್ಬೋದು. ಆದರೆ ಹಸಿಮೆಣ್ಸಿನ್ಕಾಯಿ ಖಾರ ಹಾಕಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ನೋಡಿರಿ, ಹಸಿಮೆಣ್ಸಿನ್ಕಾಯಿ ಖಾರ ಹಾಕಿನೇ ಇದನ್ನು ರೆಸಿಪಿ ಮಾಡೋದು. ಈಗ ನೋಡಿರಿ, ಇದನ್ನು ಗ್ರೈಂಡ್ ಮಾಡಿ ತೊಗೊಂಡು ಬರ್ತೀನಿ. ತುಂಬ ನೈಸಾಗಿ ಗ್ರೈಂಡ್ ಮಾಡಿರಿ, ತರತರಿಯಾಗಿ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ, ಇಲ್ಲಿ ಈ ಥರ ಪೇಸ್ಟ್ ಥರ ಮಾಡಿ ರೆಡಿ ಮಾಡಿ ತೊಗೊಳ್ರಿ. ಈ ಖಾರ ನೋಡ್ರಿ ತುಂಬ ಒಳ್ಳೆ ರುಚಿ ಕೊಡುತ್ತೆ. ಇದಕ್ಕೆ ಇಷ್ಟಾದರೆ ಸಾಕು. ಈ ಥರ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಬಳಸ್ಬೋದು ಇನ್ಸ್ಟೆಂಟಾಗಿ. ನಾನು ಹಸಿಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಯೂಸ್ ಮಾಡ್ತೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆನ. ಹೇಗೆ ಮಾಡೋದು ಅಂತ ನಮ್ಮ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ನಮ್ಮ ಚಾನಲಲ್ಲಿದೆ, ನೋಡ್ಕೋಬೋದು. ಆ ರೀತಿ ಒಂದು ಚಟ್ನಿ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ವಾರದವರೆಗೂ ನಾವು ಇನ್ಸ್ಟೆಂಟಾಗಿ ಖಾರನ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿರಿ, ಒಂದು ಕಡಾಯಿ ತೊಗೊಂಡು ನಾನು ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆನ ಹಾಕ್ತಾಯಿದ್ದೀನಿ. ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ನೋಡಿರಿ, ಇದಕ್ಕೆ ಇವಾಗ ನಾನು ಕಟ್ ಮಾಡಿದಂತಹ ಬೆಂಡೆಕಾಯಿನ ಹಾಕ್ತೀನಿ. ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು, ಆವಾಗ ಬೇಗ ಫ್ರೈ ಆಗುತ್ತೆ. ನೋಡಿರಿ, ಚೆನ್ನಾಗಿ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ರಿ. ನಿಮಗೆ ಡೀಪ್ ಫ್ರೈ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ನೀವು ತವಾದಲ್ಲಿ ಹಾಕಿ ಚೆನ್ನಾಗಿ ಎಣ್ಣೆ ಹಾಕಿ ಹುರ್ಕೊಳ್ರಿ, ಅದು ಕೂಡ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡ್ರೆ ಟೇಸ್ಟು ಸೂಪರಾಗಿ ಬರುತ್ತೆ. ನೋಡಿರಿ, ಒಂದು 2 ನಿಮಿಷ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ, ಕಲರ್ ಚೇಂಜ್ ಆಗೋವರೆಗೂ. ನೋಡಿರಿ, ಇಲ್ಲಿ ಕಾಣಿಸ್ತಾ ಇದೆ, ಕಲರ್ ಕೂಡ ಚೇಂಜ್ ಆಗಿದೆ ಬೆಂಡೆಕಾಯಿ ಎಲ್ಲದು. ಸ್ವಲ್ಪ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಬೇಗ ಫ್ರೈ ಆಗುತ್ತೆ. ನೋಡಿ, ಹೀಗೆ ಫ್ರೈ ಮಾಡೋದ್ರಿಂದ ಬೆಂಡೆಕಾಯಿ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿರಿ ರೆಸಿಪಿ. ನೋಡಿ, ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಬೆಂಡೆಕಾಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿ ಪೂರ್ತಿ ಡ್ರೈ ಆಗಿದೆ. ನೋಡಿರಿ, ಇಷ್ಟು ಫ್ರೈ ಆಗಬೇಕು, ತುಂಬ ಹೊತ್ಸೋಕ್ಕೂ ಹೋಗಬೇಡಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ತೆಗೆದುಬಿಡಿ. ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಬಸ್ತು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತಾ ಇದ್ದೀನಿ ನಾನು ಹೇಳ್ದಂಗೆ ನಿಮಗೆ ಡೀಪ್ ಫ್ರೈ ಇಷ್ಟ ಇಲ್ಲ ಅನ್ನೋರು ತವಾದ ಮೇಲೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಎಲ್ಲದನ್ನು ಪ್ಲೇಟಿಗೆ ಎತ್ತಿಡ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ನಾನು ಒಂದು ದೊಡ್ಡ ಗಾತ್ರದ ಉಳ್ಳಾಗಡ್ಡಿ ಮತ್ತು ಒಂದು ಅರ್ಧ ಟೊಮೆಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ. ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡ್ಕೊಳ್ರಿ. ಆದಷ್ಟು ಒಗ್ಗರಣೆಗೆ ಕರಿಬೇವು ಸೊಪ್ಪನ್ನು ಬಳಸ್ತಾ ಇದ್ದೀನಿ. ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು ಹಾಕಿರಿ, ಚೆನ್ನಾಗಿರುತ್ತೆ ಘಮ ಇದಕ್ಕೆ. ಆಮೇಲೆ ನೋಡಿರಿ, ಇಲ್ಲಿ ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಯಕ್ಕೆ ಹಾಕಿದ್ದೀನಿ. ಹುಣಸೆ ಹಣ್ಣು ಪಲ್ಪು ಬೇಕೇ ಬೇಕು ಇದಕ್ಕೆ. ನೀವು ಟೊಮೆಟೊ ಸ್ಕಿಪ್ ಮಾಡಿದರೂ ಹುಣಸೆ ಹಣ್ಣಿನ ರಸ ಬೇಕೇ ಬೇಕು, ಅದೇ ಒಳ್ಳೆ ರುಚಿ ಕೊಡುತ್ತೆ. ನೋಡಿರಿ, ಇದಕ್ಕೆ
ಹಾಗಾದರೆ ನೋಡಿರಿ ಇಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈಗ ನಾವು ಡೀಪ್ ಫ್ರೈ ಮಾಡಿದ್ವಲ್ಲ ಅದರಲ್ಲಿ ಎಣ್ಣೆ ತೆಗೆದ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ನಾನು. ಡೀಪ್ ಫ್ರೈ ಮಾಡೋಕ್ಕೆ ಬಳಸಿದ್ವಲ್ಲ ಅದೇ ಎಣ್ಣೆನೇ 1 ಸ್ಪೂನಷ್ಟು ಹಾಕಿದ್ದೀನಿ ಅದೇ ಕಡಾಯಿನಲ್ಲಿ. ಈಗ ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕೋಣ ಒಗ್ಗರಣೆಗೆ. ಸಾಸಿವೆ ಚೆನ್ನಾಗಿ ಸಿಡಿಲಿ, ಸ್ವಲ್ಪ ಜೀರಿಗೆ ಹಾಕಿರಿ. ಜೀರಿಗೆ ಸಾಸಿವೆ ಚಿಟ್ಪಟ ಅಂತ ಸಿಡಿದ ಮೇಲೆ ಕರಿಬೇವನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಕರಿಬೇವಿನ ಘಮ ಸಹಿತ ತುಂಬ ಚೆನ್ನಾಗಿ ಕೊಡುತ್ತೆ ಇದು. ಇಲ್ಲಿ ನೋಡಿ ಒಗ್ಗರಣೆ ಹಾಕಿದ ತಕ್ಷಣ ನಾವು ಕಟ್ ಮಾಡ್ಕೊಂಡಂಥ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ ನಾನು. ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಬೇಗನೆ ಆಗುವಂಥ ಈ ರೆಸಿಪಿನ ಖಂಡಿತ ಒಂದು ಸರಿ ಟ್ರೈ ಮಾಡಿ. ಎಲ್ಲರೂ ಇಷ್ಟಪಡುವಂತಹ ರೆಸಿಪಿ ನೋಡಿರಿ. ಇದು ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ, ಅಂದರೆ ಹಸಿ ಬಿಸಿ ಇರಬಾರ್ದು. ಚೆನ್ನಾಗಿ ಎಣ್ಣೆಯಲ್ಲಿ ಕೆಂಪಗಾಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ರಿ, ಆವಾಗ ಕರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ನೋಡಿರಿ ಈ ಥರ ಫ್ರೈ ಆಗಿದೆ ಚೆನ್ನಾಗಿ ಉಳ್ಳಾಗಡ್ಡಿ. ಇದಕ್ಕೆ ನಾನು ಟೊಮೆಟೊನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಅರ್ಧ ಟೊಮೆಟೊ ಅಷ್ಟೇ ಬಳಸ್ತಾ ಇದ್ದೀನಿ. ಹುಳಿ ಜಾಸ್ತಿ ಆಗುತ್ತೆ ಅನ್ನೋರು ಟೊಮೆಟೊನ ಸ್ಕಿಪ್ ಮಾಡ್ಬೋದು, ಯಾಕಂದರೆ ನಾವು ಹುಣಸೆ ಹುಳಿ ಸಹಿತ ಹಾಕ್ತೀವಿ. ಹುಣಸೆ ಹುಳಿ ಹಾಕಲೇಬೇಕು, ಯಾಕಂದರೆ ನೀವು ಟೊಮೆಟೊ ಸ್ಕಿಪ್ ಮಾಡಿದ್ರೆ ನಡೆಯುತ್ತೆ, ಬಟ್ ಹುಣಸೆ ಹುಳಿ ಹಾಕಬೇಕು, ಅದೇ ಒಳ್ಳೆ ರುಚಿ ಕೊಡೋದು ಇದಕ್ಕೆ. ಈಗ ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನು ಸಹಿತ ಫ್ರೈ ಮಾಡಿಕೊಡ್ರಿ ಚೆನ್ನಾಗಿ. 1-2 ನಿಮಿಷ ಇದನ್ನು ಲೋ ಫ್ಲೇಮ್ ಇಟ್ಟು ಬಿಟ್ಬಿಡಿ, ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿರಿ ಇಲ್ಲಿ ಕರೆಕ್ಟಾಗಿ ಫ್ರೈ ಆಗಿದೆ. ಇದಕ್ಕೆ ನಾನಿಲ್ಲಿ ಗ್ರೈಂಡ್ ಮಾಡಿ ತೊಗೊಂಬಂದಂಥ ಹಸಿಮೆಣ್ಸಿನ್ಕಾಯಿ ಖಾರದ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ನಾವು ಮೆಣಸಿನ್ಕಾಯಿನ ಹುರಿದಿಲ್ಲ, ಹಸಿಯಾಗಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀವಿ. ಸ್ವಲ್ಪ ಒಗ್ಗರಣೆಯಲ್ಲಿ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಖಾರನ ಆ್ಯಡ್ ಮಾಡ್ಬೋದು. ಸ್ವಲ್ಪ ಖಾರ ಜಾಸ್ತಿ ಇರೋ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ರೆ 1-2 ಸ್ಪೂನ್ ಹಾಕ್ರಿ. ಕಡಿಮೆ ಇದ್ದರೆ ನೀವು ಗ್ರೈಂಡ್ ಮಾಡ್ಕೊಂಡಂಥ ಎಲ್ಲ ಹಸಿಮೆಣ್ಸಿನ್ಕಾಯಿ ಖಾರನ ಹಾಕ್ಬೋದು. ಈಗ 1 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ನೋಡಿರಿ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಾನು. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಸಿಮೆಣ್ಸಿನ್ಕಾಯಿ ಖಾರ ಹಾಕಿದ ಮೇಲೆ ಅರಿಶಿನ ಪುಡಿ ಹಾಕಿದರೆ ತುಂಬ ಚೆನ್ನಾಗಿ ಗ್ರೀನಾಗಿ ಬರುತ್ತೆ ನೋಡಿರಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ ಒಂದು ಸರಿಯಾಗಿ ಒಗ್ಗರಣೆ ಎಲ್ಲ ಫ್ರೈ ಆಗಬೇಕು, ಆವಾಗಲೇ ನೋಡಿರಿ ತುಂಬ ಚೆನ್ನಾಗಿ ಬರುತ್ತೆ ಇದು. ನಾವೆಲ್ಲ ಅವಸರದಲ್ಲಿ ಈ ಥರ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ನೀವು ಇದನ್ನು ಪೇಷನ್ಸಿಂದ ಮಾಡಿರಿ. ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸನ್ನು ಸರಿಯಾಗಿ ಫ್ರೈ ಮಾಡಿಕೊಂಡ್ರೆ ಕರಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿರಿ ಫ್ರೈ ಮಾಡಿದಂತಹ ಬೆಂಡೆಕಾಯಿನ ನಾನು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಇದನ್ನೇನು ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ, ಯಾಕಂದರೆ ನಾವು ಡೀಪ್ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇದು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ನೋಡಿರಿ ಜಾಸ್ತಿ. ಒಂದು ಸ್ವಲ್ಪ ಜಸ್ಟ್ ಮಿಕ್ಸ್ ಮಾಡಿ 1-2 ನಿಮಿಷ ಇದನ್ನು ಇದ್ರ ಜೊತೆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ 1-2 ನಿಮಿಷ ಆಗಿದೆ, ಇಷ್ಟಾದರೆ ಸಾಕು ನೋಡಿರಿ. ಈಗ ಇದಕ್ಕೆ ನಾನು ಹುಣಸೆ ಹುಳಿ ರಸವನ್ನು ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣಿನ ಪಲ್ಪನ್ನು ಹಾಕಿ, ಇದೇ ನೋಡಿರಿ ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ ಇದಕ್ಕೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ ಅದ್ರ ಜೊತೆ. ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ಇವಾಗ ಇದನ್ನು ಸಹಿತ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ರಿ. ಎಲ್ಲದನ್ನು ಒಂದೊಂದಾಗೇ ಸೇರಿಸ್ತಾ ನೀವು ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಬರ್ರಿ. ತುಂಬ ರುಚಿಯಾದಂತಹ ಸಾಂಬಾರು ರೆಡಿ ಆಗುತ್ತೆ. ಈಗ ನೋಡಿರಿ ಚೆನ್ನಾಗೆಲ್ಲ ಫ್ರೈ ಆಗಿದೆ. ಇದಕ್ಕೆ 1-2 ಲೋಟದಷ್ಟು ನೀರನ್ನು ಹಾಕ್ತೀನಿ ನಾನು. ಇದು ಈ ಕಡೆ ಪಲ್ಯನೂ ಅಲ್ಲ, ಈ ಕಡೆ ಸಾಂಬಾರು ಅಲ್ಲ, ಆ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಎಲ್ಲದಕ್ಕೂ ರೈಸ್ಗೂ ಯೂಸ್ ಆಗುತ್ತೆ, ಆಮೇಲೆ ಚಪಾತಿ ರೊಟ್ಟಿಗೂ ಯೂಸ್ ಆಗುತ್ತೆ. ಮುದ್ದೆಗಂತೂ ಸೂಪರಾಗಿರುತ್ತೆ ನೋಡಿರಿ ಇದು. ನಾನಿಲ್ಲಿ 2 ಲೋಟದಷ್ಟು ನೀರು ಹಾಕಿ ಇದನ್ನು ಬಾಯ್ಲ್ ಮಾಡೋಕ್ಕೆ ಬಿಡ್ತೀನಿ. ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಡ್ರಿ. ಮಿಕ್ಸ್ ಮಾಡಿ ಇದನ್ನು ಕುದಿಯೋಕ್ಕೆ ಬಿಡೋಣ. ಇದು ಕುದೀಲಿ. ಇಲ್ಲಿ ಸೈಡಿಗೆ ನಾನು ಕಡಲೆಬೇಳೆ ಹಿಟ್ಟಿನ ಏನು ಮಾಡೋದಂತ ತೋರಿಸ್ತೀನಿ ನೋಡಿರಿ. ಇಲ್ಲಿ 1-2 ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟನ್ನು ತೊಗೊತಾ ಇದ್ದೀನಿ. ನಾನು 1 ಕಪ್ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ 1 ಕಪ್ಪೆಲ್ಲ ಯೂಸ್ ಮಾಡೋದಿಲ್ಲ, ಸ್ವಲ್ಪ ಇದ್ದರೆ ಸಾಕು ನೋಡಿರಿ. 1-2 ಸ್ಪೂನು ಅಥವಾ 3 ಸ್ಪೂನು, ನಿಮಗೆ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಬೇಕು ಸಾಂಬಾರದು ಅಂದರೆ ನೀವು ಜಾಸ್ತಿ ಕಡಲೆ ಹಿಟ್ಟನ್ನು ಅಂದರೆ 5 ಸ್ಪೂನಷ್ಟು ಹಿಂಗೆ ಬಳಸ್ಬೋದು. ನಾನಿಲ್ಲಿ 3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಡ್ರಿ. ಅಂದರೆ ಗಂಟಿರಬಾರ್ದು, ಹಿಟ್ಟು ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಇದನ್ನು
ಮಿಕ್ಸ್ ಮಾಡಿಕೊಡ್ರಿ ನೀರಿನಲ್ಲಿ. ತುಂಬ ಗಟ್ಟಿ ಇರಬಾರ್ದು, ಸ್ವಲ್ಪ ನೀರಾಗೇ ಇದನ್ನು ಕಲಿಸ್ಕೊಡ್ರಿ. ನೀರಾಗಿ ಕಲಿಸ್ಕೊಂಡ್ರೆ ಯಾವುದೇ ರೀತಿ ಗಂಟುಗಳು ಇರೋದಿಲ್ಲ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿರಿ, ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿರಿ, ಬೇಗ ಬೆರೆತೋಗುತ್ತೆ ನೀರಿನಲ್ಲಿ ಹಿಟ್ಟು. ನೋಡಿ, ಇದು ಮಿಕ್ಸ್ ಆಗಿದೆ. ಈಗ ಇಲ್ಲಿ ನೋಡಿರಿ, ಇದು ಕೂಡ ಬಾಯ್ಲ್ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ನಾವು ಹಾಕಿದಂಥ ನೀರು, ನಿಮಗಿನ್ನೂ ಜಾಸ್ತಿ ಕ್ವಾಂಟಿಟಿಲಿ ಬೇಕಂದರೆ ನೀರನ್ನು ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ನಾನು ಇದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ, ಆದರೆ ಇದಕ್ಕೆ ಸಕ್ಕರೆ ಹಾಕಲ್ಲ, ಬೆಲ್ಲನೇ ಹಾಕ್ತಾರೆ. ನೀವು ಬೆಲ್ಲ ಇದ್ದರೆ ಬೆಲ್ಲ ಆ್ಯಡ್ ಮಾಡಿರಿ, ಯಾಕಂದರೆ ಹುಣಸೆಹುಳಿ ಹಾಕಿರೋದ್ರಿಂದ ಬೆಲ್ಲ ಹಾಕಿದರೆ ಒಳ್ಳೆ ಟೇಸ್ಟ್ ಇರುತ್ತೆ. ನೋಡಿರಿ, ಈಗ ಕಲಸಿದಂತಹ ಹಸಿ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿದೆ, ಒಳ್ಳೆ ಕ್ರೀಮಿ ಟೆಕ್ಸ್ಚರ್ನಲ್ಲಿ ತುಂಬ ರುಚಿಯಾಗಿ ಬರುತ್ತೆ. ಚೆನ್ನಾಗಿ ಇದನ್ನು ಕೈ ಬಿಡಲಾರ್ದಂಗೆ ಮಿಕ್ಸ್ ಮಾಡಿರಿ. ನೋಡಿರಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ, ಸೂಪರಾಗಿರುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು, ನಿಮಗೆ ಇನ್ನೂ ಜಾಸ್ತಿ ನೀರಿನ ಕ್ವಾಂಟಿಟಿ ಬೇಕು ಅಂದರೆ ಇನ್ನೂ ನೀರು ಆ್ಯಡ್ ಮಾಡ್ಕೋಬೋದು. ಬೇಡ, ನಿಮ್ಗೆ ಇಷ್ಟೇ ತಿಕ್ನೆಸ್ ಬೇಕು ಅಂದರೆ ನೀವು ಇಷ್ಟೇ ಬಿಡ್ಬೋದು. ನೋಡ್ರಿ, ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಇದು ಕುದ್ದ ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಚೆನ್ನಾಗಿದೆ, ಒಂದು 5 ನಿಮಿಷ ಮತ್ತೆ ಕುದಿ ಬರಲಿ. ನೋಡಿರಿ, ಇಲ್ಲಿ ಬಾಯ್ಲ್ ಆಗ್ತಾಯಿದೆ. ನಾವೇನು ಹಸಿ ಕಡಲೆಬೇಳೆ ಹಾಕಿರ್ತೀವೋ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಅದು ಹಸಿ ಕಡಲೆಬೇಳೆ ಹಸಿ ವಾಸನೆ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಚೆನ್ನಾಗಿ ಬೆಂದ ಮೇಲೆ ಅದರದೊಂದು ಪರಿಮಳ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡ್ರಿ, ತಿನ್ನೋದಕ್ಕೆ ತುಂಬ ರುಚಿ ಇರುತ್ತೆ. ಒಂದು 5 ನಿಮಿಷ ಕುದ್ದರೆ ಸಾಕು, ಜಾಸ್ತಿ ಹೊತ್ತು ಕುದಿಸೋದೇನು ಬೇಡ. ನೋಡಿ, ಈ ಥರ ಬಾಯ್ಲ್ ಆದಮೇಲೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಆಫ್ ಮಾಡಿಬಿಡಿ. ಯಾಕಂದರೆ ನೋಡಿರಿ, ಮೇಲುಗಡೆ ಇರೋದು ನಾವು ಹಾಕಿರೋಂಥ ಬೆಂಡೆಕಾಯಿ ಎಲ್ಲ ತೇಲಿ ನಿಂತಿರುತ್ತೆ, ಆವಾಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಇದನ್ನು ಫ್ಲೇಮ್ ಆಫ್ ಮಾಡಿ ಬಿಸಿಯಾಗಿ ಸರ್ವ್ ಮಾಡೋಣ. ನೋಡಿರಿ, ಇಷ್ಟು ಬೆಂದರೆ ಸಾಕು. ಇವಾಗಲೇ ನೋಡ್ಕೊಳ್ರಿ, ರುಚಿ ಏನಾದರೂ ಉಪ್ಪು ಖಾರ ಕಡಿಮೆ ಇದ್ದರೆ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಒಂದು 2 ನಿಮಿಷ ಇದನ್ನು ಕುದಿಸಿದರೆ ಸಾಕು. ನೋಡಿರಿ, ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನೋಡಿ, ಇಲ್ಲಿ ಬಿಸಿಯಾಗಿ ರೆಡಿಯಾಗಿದೆ. ನಾನು ಇದನ್ನು ಸರ್ವ್ ಮಾಡ್ತೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದು ನಮ್ಮ ಅಜ್ಜಿ ಅಂದರೆ ತುಂಬ ಮಾಡ್ತಾಯಿದ್ರು. ಇವಾಗ ಈ ರೆಸಿಪಿ ಮಾಡೋದೇ ಕಡಿಮೆ ಆಗಿದೆ. ನೋಡಿರಿ, ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿರಿ, ತುಂಬ ರುಚಿ ಕೊಡುತ್ತೆ. ಈ ಬರ್ತಿರೋ ಮಳೆ ಚಳಿಗೆ ನೋಡಿರಿ, ಬಿಸಿಯಾಗಿ ಈ ಥರ ತಿಂತಾಯಿದ್ರೆ ಬಾಯಿಗೆ ಒಂದು ಒಳ್ಳೆ ರುಚಿ ಇರುತ್ತೆ. ನೆಗಡಿ ಆದಾಗ, ಜ್ವರ ಆದಾಗ ನಮಗೆ ಬಾಯಿ ರುಚಿ ಕೆಟ್ಟಿರುತ್ತೆ, ಆವಾಗ ಈ ಥರ ಮಾಡ್ಕೊಂಡು ತಿಂದು ನೋಡಿರಿ, ಸೂಪರಾಗಿರುತ್ತೆ. ನೀವು ಇದನ್ನು ಸೂಪ್ ಥರನೂ ಕುಡಿಬೋದು, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿರಿ. ಯಾಕಂದರೆ ನಾವು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹದವಾಗಿ ಹಾಕಿರೋದ್ರಿಂದ ತಿನ್ನೋಕ್ಕೆ ನಾಲಿಗೆಗೆ ಒಳ್ಳೆ ರುಚಿ ಕೊಡುತ್ತೆ. ಈ ಬೆಂಡೆಕಾಯಲ್ಲೊಳಗೆ ನೋಡಿರಿ, ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಇದು. ನಾನು ಹೇಳ್ದಂಗೆ ಆವಾಗಿನ ಕಾಲದಲ್ಲಿ ತುಂಬ ಮಾಡ್ತಾಯಿದ್ರು ಇದನ್ನು. ಈಗ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಮೇಲೆಯಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲಿ. ಒಂದು ಸಾರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ. ಈ ರೀತಿ ತುಂಬ ಅಂದರೆ ತುಂಬ ಹೆಲ್ದಿ ಅಂತ ಫುಡ್ಡು. ಈ ಕಡೆ ಸಾಂಬಾರಾಗೂ ಯೂಸ್ ಮಾಡ್ಬೋದು, ನಾವು ಪಲ್ಯ ರೀತಿಯಾಗಿ ತಿನ್ಬೋದು. ನೋಡಿ, ರೈಸ್ಗೂ, ಚಪಾತಿಗೂ, ಮುದ್ದೆಗೂ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್. ನೋಡಿ, ಜೋಳದ ಮುದ್ದೆಗೆ ಮತ್ತು ರಾಗಿ ಮುದ್ದೆಗೂ ಸೂಪರಾಗಿರುತ್ತೆ. ನಾನಿಲ್ಲಿ ಮಧ್ಯಾಹ್ನಕ್ಕೆ ಇದನ್ನು ಪ್ರಿಪೇರ್ ಮಾಡಿದ್ದೆ, ರೈಸ್ ಜೊತೆ ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ, ತುಂಬ ಚೆನ್ನಾಗಿದೆ, ಗಟ್ಟಿನೂ ಆಗಿಲ್ಲ. ನೋಡಿರಿ, ಕ್ರೀಮಿ ಟೆಕ್ಸ್ಚರ್ನಲ್ಲಿ ಸೆಮಿ ಗ್ರೇವಿ ಥರ ಸೂಪರಾಗಿ ಬಂದಿದೆ. ಬಿಸಿಯಾಗಿ ಈ ಥರ ಅನ್ನದ ಜೊತೆ 1 ಸ್ಪೂನ್ ತುಪ್ಪ ಹಾಕಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿರಿ, ತಿಂದವರು ನಿಮ್ಮನ್ನು ಹೊಗಳೋದು ಗ್ಯಾರಂಟಿ, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ಸ್ವಲ್ಪ 1-2 ಸ್ಪೂನ್ ಕಡಲೆಬೇಳೆ ಹಿಟ್ಟು ಆಮೇಲೆ ಬೆಂಡೆಕಾಯಿ, ಇದೆರಡೇ ಇಂಗ್ರೀಡಿಯೆಂಟ್ಸ್ ನೋಡಿರಿ, ತುಂಬ ರುಚಿ ಕೊಡುತ್ತೆ. ಖಂಡಿತ ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಹಾಗಾದರೆ ನೋಡಿ ಫ್ರೆಂಡ್ಸ್, ನಾನು ಮಾಡೋ ಅಡುಗೆಗಳು ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ, ಎಲ್ಲರೂ ಖಂಡಿತ ಇಷ್ಟಪಡ್ತಾರೆ ನೋಡಿರಿ. ಹಾಗಾದರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.